ಹಲೋ ಫ್ರೆಂಡ್ಸ್, ಇವತ್ತು ನಾನು ಭಾನುವಾರ ಆಗಿರೋದ್ರಿಂದ ಮೀನು ಸಾಂಬಾರ ಹೇಗೆ ಮಾಡೋದು ಅಂತ ನೋಡೋಣ. ಮೀನು ಸಾಂಬಾರು ಮತ್ತು ದೋಸೆಗೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು. ಇವಾಗ ಮಸಾಲೆಗೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಒಂದು ಟಮಾಟೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಈರುಳ್ಳಿ ತೊಗೊಂಡಿದ್ದೆ, ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತೊಗೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇವಾಗ ಕಡಲೆ ಒಂದು 2 ಸ್ಪೂನ್ ಹಾಕ್ಕೊತೀನಿ. ಒಂದು ಈರುಳ್ಳಿ, ಒಂದು ಟಮಾಟೆ ಹಣ್ಣು ಒಂದು, ಇಲ್ಲಿ ತೋರಿಸಿದ್ನಲ್ಲ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ತೆಂಗಿನಕಾಯಿ, ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ನೀವು ಹಸಿ ತೆಂಗಿನಕಾಯಿ ತೊಗೊಬೇಡಿ. ಹಾಕ್ಕೊಂಡು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಸ್ವಲ್ಪ ಹುಣಸೆಹಣ್ಣು ಎಣ್ಣೆ ಹಾಕಿದ್ದೀನಿ. ಮೀನು ಸಾಂಬಾರು ಅಂದಮೇಲೆ ಹುಣಸೆಹಣ್ಣು ಇರಲೇಬೇಕು. ನೋಡಿ ಈ ಥರ ರುಬ್ಬಾಗಿದೆ. ಇವಾಗ ಸಣ್ಣಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡು ಬಾಣಲಿ ಮಾಡಿಬಿಟ್ಟು, ಬಾಣಲಿಗೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಇವಾಗ ಈರುಳ್ಳಿ ಕುಯ್ಕೊಂಡಿದ್ದು ಅದನ್ನು ಹಾಕಿ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ಮೇಲೆ ಖಾರ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೀನಿ. ಹಾಕೊಂಡು ಹಸಿ ವಾಸನೆ ಹೋಗಂತ ಹುರ್ಕೋತೀನಿ. ಖಾರ ನೀಟಾಗಿ ಬೆಳ್ಕೊಂಡು ಹುರ್ಕೋಬೇಕು. ಈ ಥರ ನಾನು ಯಾವ ಥರ ಹೇಳ್ತೀನಿ ಅದೇ ಮೆಥಡಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸಲನೂ ಮಾಡದೆ ಹೋದರೂ ಸುಧಾ ಮಾಡ್ಬೋದು ಆರಾಮಾಗಿ. ನಾವು ಯಾವಾಗಲೂ ಮೀನು ತೊಗೊಂಬಂದಾಗೆಲ್ಲ ಮಾಡ್ತಾಯಿರ್ತೀವಿ ಇದೇ ಥರ. ಮೀನು ತವಾ ಫ್ರೈ, ಮೀನು ಫ್ರೈ, ಸಾಂಬಾರು ಮಾಡ್ತಾಯಿರ್ತೀವಿ. ಹಾಗಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ನಾನು ಇಲ್ಲಿ ಬಾಂಗ್ಡ ಮೀನು ತೊಗೊಂಡಿದ್ದೀನಿ, ಏಕೆಂದರೆ ಅದರಲ್ಲಿ ಮುಳ್ಳು ಜಾಸ್ತಿ ಇರಲ್ಲ ಅಂದ್ಬಿಟ್ಟು, ಮಕ್ಕಳು ತಿನ್ಬೋದಲ್ಪ ಅಂದ್ಬಿಟ್ಟು ಬಾಂಗ್ಡ ತೊಗೊಂಡಿದ್ದೆ. ನಿಮಗೆ ಯಾವ ಮೀನು ಇಷ್ಟ ಅದನ್ನು ತೊಗೊಂಡು ಸಾಂಬಾರು ಮಾಡ್ಕೊಬೋದು. ಈ ಥರ ತಿರ್ಕೊಂಬಿಟ್ಟು ನೋಡಿ, ಉಪ್ಪು ಚೆನ್ನಾಗಿ ಬೇಯಿಸಿ. ನೋಡಿ ಕುದಿ ಬರ್ತಾಯಿದೆ. ಯಾರ್ಯಾರು ಲಾಸ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹುಣಸೆಹಣ್ಣು ಎಣ್ಣೆ ಹಾಕ್ಕೊಂಡಿದ್ದಲ್ಲ, ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ನೋಡಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದೇ ಥರ ವೀಡಿಯೋಗಳು ಹಾಕ್ತಾಯಿರ್ತೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಏಕೆಂದರೆ ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಉಪ್ಪಾಗೋಗುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ, ಟೇಸ್ಟ್ ನೋಡಿ. ಶೇರ್ ಮಾಡಿ ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ. ಅವ್ರಿಗೂ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದು ಸಲ ಮನೆ ಟ್ರೈ ಮಾಡೋಕ್ಕೆ ಹೇಳಿ. ಚೆನ್ನಾಗಿ ಬೆಂದಾದಮೇಲೆ ಇವಾಗ ನಾನು ಮೀನು ಹಾಕ್ಕೋತಾ ಇದ್ದೀನಿ. ನೋಡಿ ನಾನು ಒಂದೊಂದೇ ಮೀನು ಹಾಕ್ಕೊಂಡಿದ್ದೀನಿ. ನೀವು ಕಟ್ ಮಾಡಿಸ್ಕೊಬೇಕಾದ್ರೂ ಹಾಕ್ಕೊಬೋದು. ಏಕೆಂದರೆ ಇದು ಸಣ್ಣ ಇತ್ತು ಅಂದ್ಬಿಟ್ಟು ನಾವು ಹಾಗೆ ತೊಗೊಂಬಂದಿದ್ದು. ನೋಡಿ ಮೀನು ಹಾಕ್ಕೊಂಡಾಯಿತು. ಇವಾಗ ಮೀನು ಹಾಕ್ಕೊಂಡ್ಮೇಲೆ ಅದನ್ನು ತಿರ್ಗಕ್ಕೆ ಹೋಗಬೇಡಿ. ಜಾಸ್ತಿ ಬೇಯಿಸೋಕ್ಕೂ ಹೋಗ್ಬಾರ್ದು, ಅದನ್ನು ತಿರ್ಗಕ್ಕೆ ಹೋಗ್ಬಾರ್ದು. ತಿರುಗಿಬಿಟ್ರೆ ಒಳಗಡೆನೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಅದಕ್ಕೆ ನೋಡಿ ಮುಚ್ಚಿದ್ದೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು. ಅನ್ನ ಜೊತೆ ಇದು ನೀರು ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೋಡಿ ಈಗ ಬಂದಿದೆ. ನಮ್ಮ ಮನೆಯವರು ಬಾಂಗ್ಡ ಮೀನು ಅಂದ್ಬಿಟ್ಟು ಬೇಯಬೇಕು ಅಂದ್ಬಿಟ್ಟು ಜಾಸ್ತಿ ಬೇಯಿಸಿಬಿಟ್ಟಿರು. ಅದಕ್ಕೆ ಸ್ವಲ್ಪ ಮೀನು ಕಳ್ಳೋಗಿದೆ. ನೀವು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ನೋಡಿ
ಥ್ಯಾಂಕ್ ಯು ಫಾರ್ ವಾಚಿಂಗ್.